ಆವರಿಸಿಕೊಂಡು ಬಿಟ್ಟದ, ಪ್ರತಿಯೊಂದನ್ನು ಆವರಿಸಿಕೊಂಡು ಬಿಟ್ಟದ. ಯಾರು ಅತಿಯಾದಿರ್ತಕ್ಕಂತಹ ಆಶೆಯ ಮಾಯ ಒಳಗೆ ಸಿಲುಕ್ತಾರೋ ಅವರು ದುಃಖಕ್ಕೆ ಈಡಾಗ್ತಾರ. ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತಾನೆ ನಿಮಗೆ. ಒಂದು ಊರೊಳಗೆ ಒಂದು ಬಡತನದಲ್ಲಿರ್ತಕ್ಕಂತಹ ಒಂದು ಕುಟುಂಬ ಇತ್ತು. ಬಹಳ ಬಡತನದಲ್ಲಿದ್ದಂತಹ ಒಂದು ಕುಟುಂಬ. ಮನೆಯೊಳಗೆ ಮಗ ಮತ್ತು ತಾಯಿ ಇಬ್ಬರ ಇದ್ರು. ತಂದೆ ತೀರ್ಕೊಂಡಿದ್ದ. ಮನೆ ಮುಂದೆ ಒಂದು 4-5 ತೆಂಗಿನ ಮರಗಳನ್ನು ನೆಟ್ಟಿದ್ರು. ಉಪಜೀವನಕ್ಕೆ ಹೊಲ ಇಲ್ಲ, ಸಿರಿ ಸಂಪತ್ತಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಇರಲಿಲ್ಲ. ತಾಯಿಗೂ ವಯಸ್ಸಾಗಿತ್ತು. ತಾಯಿಯ ಜವಾಬ್ದಾರಿಯನ್ನು ಮಗ ಹೊತ್ಕೊಂಡಿದ್ದ. ತಾಯಿಯನ್ನು ಸಾಕಬೇಕಾಗಿತ್ತು. ಹೊರಗಡೆ ಕೂಲಿ ನಾಲಿ ಮಾಡಿ ಮಗ ದುಡ್ಕೊಂಡು ಬರ್ತಿದ್ದ. ಕೆಲವು ವರ್ಷಗಳ ಪರ್ಯಂತರವಾಗಿ ಮಗ ಇದೇ ರೀತಿ ನಡೆಸ್ಕೊಂಡು ಹೋದ. ತಾಯಿಗೆ ವಯಸ್ಸಾಯಿತು, ಕಾಯಿಲೆ ಬಿದ್ಲು. ಮನೆಯೊಳಗೆ ತಾಯಿಯನ್ನು ಜೋಪಾನ ಮಾಡ್ತಕ್ಕಂಥದ್ದು ಮಗನ ಕರ್ತವ್ಯ ಆಗಿತ್ತು. ಅಷ್ಟೊತ್ತಿಗೆ ಮನೆ ಮುಂದೆ ನೆಟ್ಟಿರ್ತಕ್ಕಂಥ 4-5 ತೆಂಗಿನ ಗಿಡಗಳು ದೊಡ್ಡವಾಗಿದ್ದು, ಕಾಯಿ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅವಾಗ ಅವೇನು ಮಾಡಿದ ಅಂದ್ರೆ, ಇನ್ನು ಹೊರಗೆ ಎಲ್ಲಿ ಕೆಲಸಕ್ಕೆ ಹೋಗೋದು ಬೇಡ, ಹೊರಗೆ ತೆಗೆದಕ್ಕೆ ಹೋದ್ನಿ ಅಂದ್ರೆ ಮನೆಯೊಳಗೆ ತಾಯಿಯನ್ನು ನೋಡ್ಕೊಳ್ತಕ್ಕಂಥವ್ರು ಯಾರೂ ಇರೋದಿಲ್ಲ. ನಾ ಇನ್ನು ಇಲ್ಲೇ ಮನೆ ಐತೆಕ ಏನಾದರೂ ಒಂದು ಕೆಲಸ ಮಾಡೋನು ಅಂಥೇಳಿ ಏನು ಮಾಡಿದಪ್ಪ ಅಂದ್ರೆ, ಮನೆ ಮುಂದೆ ನೆಟ್ಟಿರ್ತಕ್ಕಂತಹ ತೆಂಗಿನಕಾಯಿಗಳನ್ನು ಹರ್ಕೊಂಡ ಅಲ್ಲೇ ಮನೆ ಮುಂದೆ ಇಟ್ಟುಕೊಂಡ ಆ ತೆಂಗಿನ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಳನೀರು ಕಾಯಿಗಳನ್ನು ಮಾರಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ಎಳನೀರಿನ ಬೆಲೆ ಎಷ್ಟಪ್ಪ ಅಂದ್ರೆ ₹1 ಇತ್ತು. ದಿನ ಒಂದು 10-15 ತೆಂಗಿನಕಾಯಿಗಳನ್ನು ಮಾರ್ತಿದ್ದ ಎಳನೀರನ್ನು. ಅದರಲ್ಲಿ ಬಂದಂತಹ ದುಡ್ಡಿನೊಳಗೆ ತಾಯಿಯ ಆರೋಗ್ಯವನ್ನು ಮತ್ತು ಮನೆ ಉಪಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ಒಂದು ದಿವಸ ದಾರಿಯ ಒಳಗೆ ಒಬ್ಬ ಬಹಳ ದೊಡ್ಡ ಸೌಕಾರ ಬರ್ತಾನ. ಬಹಳ ದೊಡ್ಡ ಸೌಕಾರ ಬರ್ತಾನ. ಬಹಳ ದೂರದಿಂದ ಬಂದಿದ್ದ. ದಣಿವಾಗಿತ್ತು. ಮಠ ಮಧ್ಯಾಹ್ನದ ಬಿಸಿಲು. ನೀವು ಎಲ್ಲರೂ ಹೋಗಬೇಕಾದ್ರೆ ನೋಡ್ಬೇಕು, ಬಿಸಿಲಾಗ ಹೊಂಟಿದ್ರೆ ಅಂದ್ರೆ ಒಂದು 10 ಕಿಲೋಮೀಟ್ರಿಗೆ ಒಂದೊಂದು ಸಲ ನಿಂದ್ರಕೋತ ಅಲ್ಲಿ ಜ್ಯೂಸ್ ಕುಡಿದ್ನ್ಯಾ, ಇಲ್ಲಿ ಪಾನಕ ಕುಡಿದ್ನ್ಯಾ, ಅಲ್ಲಿ ಸರ್ಬತ್ ಕುಡಿದ್ನಿ ಅಂತ ಮಾರ್ಕೋತ ಹೊಕ್ಕಿರಿ. ಹೌದಿಲ್ರಿ? ಹಂಗೆ ಆ ಸೌಕಾರ ಕುದುರೆ ಮ್ಯಾಗ ಬರ್ತಾ ಇದ್ದ. ಬಹಳ ಬಿಸಿಲಿತ್ತು, ದನದಿದ್ದ. ಇವ ಏನು ಎಳನೀರು ಮಾರಾಕತ್ತಿದ್ನಲ್ಲ ಅದು ಅವನ ಕಣ್ಣಿಗೆ ಬಿತ್ತು. ಕುದುರೆ ಅಲ್ಲೇ ದಾರ್ಯಾಗ ನಿಂದಿರಿಸಿ ಇಳಿದ ಅಂಗಡಿ ಎತ್ತಕ್ಕೆ ಬಂದ. ಎಳನೀರು ಮಾರಾಕತ್ತಿದ ಇವನ ಅಂಗಡಿ ಎತ್ತಕ್ಕೆ ಬಂದ. ಕೇಳ್ತಾನ, ಹೆಂಗೆ ಒಂದು ಎಳನೀರಕ್ಕೆ ಎಷ್ಟಿದರ ರೇಟಾ ಅಂತ ಕೇಳಿದವ. ಅವಾಗ ಆ ಹುಡುಗ ಹೇಳ್ದ, ಸೌಕಾರ ಭಾಳ ಏನಿಲ್ರಿ, ₹1 ಒಂದು ಎಳನೀರ ಅಂದವ. ಅವ ಸೌಕಾರ ಅಂದ, ₹1 ಒಂದು ಎಳನೀರಕ್ಕೆ ಭಾಳ ಆತಿದ್. ಒಂದು ಎಳನೀರಕ್ಕೆ ₹1 ಅಂದ್ರೆ ಭಾಳ ಆತು ಅಂದ ಸೌಕಾರ. ಅವಾಗ ಹುಡುಗ ಹೇಳ್ದ, 50 ಪೈಸೆ ಕೊಡ್ರಿ ಸೌಕಾರ ಅಂದವ. ನೋಡ್ರಿ, ನಾವು ಭಾಳ ಚೌಕಾಶಿ ಮಾಡ್ತೀವಿ. ಕಾಲಾಗ ಹಾಕೋ ಚಪ್ಪಲ್ AC ರೂಮ್ನಾಗ ಇಟ್ಟಿರ್ತಾರೆ. ಹೊಟ್ಟಿಗೆ ತಿನ್ನೋದೆಲ್ಲವನ್ನು ಬೀದಿ ಮ್ಯಾಗ ಇಟ್ಟಿರ್ತಾರೆ. ನಾವು ಆ AC ರೂಮ್ನಾಗ ಇಟ್ಟಿದ್ದು ಚಪ್ಪಲ್ ಹತ್ತಕ್ಕೆ ಅಂಗಡಿಗೆ ಹೋಗಿ ಅಲ್ಲಿ ಅವನತಕ್ಕೆ ಚೌಕಾಶಿ ಮಾಡಂಗಿಲ್ಲ. ಆದ್ರೆ ₹10 ₹20 ಕೈಪಲ್ಯ ಮಾರೋರತ್ತಕ್ಕೆ ಬಂದು ನಾವು ಭಾಳ ಚೌಕಾಶಿ ಮಾಡ್ತೀವಿ. ಯಾವುದು ನಮ್ಮನ್ನು ಚೈತನ್ಯವಾಗಿ ಮಾಡ್ತದೆ, ಯಾವುದು ನಮಗೊಂದಿಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗ್ತದೋ ಅಲ್ಲಿ ಹೋಗಿ ಭಾಳ ಚೌಕಾಶಿ ಮಾಡ್ತೀವಿ. ಕಾಲಾಗ ಹಾಕ್ಕೊಂಡು ಹರಿದು ಹೋಗೋ ಚಪ್ಪಲತ್ತಕ್ಕೆ ಹೋಗಿ ಚೌಕಾಶಿ ಮಾಡಂಗಿಲ್ಲ. ಅವ್ನು ಕೇಳಿದಷ್ಟು 1000 ಅಂದ್ರೆ 1000, 2000 ಅಂದ್ರೆ ₹2000.
2,000 ಚಪ್ಪಲ್ ಹಾಕ್ಕೊಂಡವ್ರು ಅದಾರ, 2,000 ಒಳ್ಳೆ ಊಟ ತಿಂದವ್ರು ಯಾರಾದರೂ ಹುಡುಕಿದ್ರೆ ಸಿಗ್ಲಿಕ್ಕೆ ಸಾಧ್ಯತೆ ಏನು? ಯಾರೂ ಸಿಗಂಗಿಲ್ಲ. ಹಂಗೆ ಆ ಬಡವನತಕ್ಕೆ ಹೋಗಿ ಸಾವ್ಕಾರ ಚೌಕಾಸಿ ಮಾಡ್ತಾನ. ₹1 ಭಾಳ ಆಯ್ತು. ಅವ ಕೇಳಿದ 8ನೇ ಕೊಡ್ರಿ. 8ನೇನು ಭಾಳ ಆಯ್ತು ಅಂದವ ಸಾವ್ಕಾರ. ಅವಾಗ ಹುಡುಗ ಹೇಳ್ತಾನ, ಸಾವ್ಕಾರ ಈ 8ನೇ ನನಗಲ್ಲ, ಈ 8ನೇ ನಾನು ನನಗೆ ಕೇಳಾಕತ್ತಿಲ್ಲ, ಇದು ಎಳನೀರಕಾಯಿ ಬೆಲೆನೂ ಅಲ್ಲ, ನಾ 8ನೇ 50 ಪೈಸೆ ಯಾಕೆ ಕೇಳಾಕತ್ತೀನಿ ನಿನ್ನ ಅಂದ್ರೆ ಈ ಕಾಯಿ ಹರಿದವನು ಕೂಲಿ 50 ಪೈಸೆ ನಾವು ಕೊಡಬೇಕು, ಅದಕ್ಕೆ ಕೇಳಾಕತ್ತನು ಅಂದ. ಅವಾಗ ಸಾವ್ಕಾರ ಹೇಳ್ತಾನ, ಹಾಗಾದ್ರೆ ನಾನ ಕಾಯಿ ಹರಿದನಿ ಅಂದ್ರೆ ನೋಡ್ರಿ, ನೀವು ಹೇಳ್ತಿರ್ತಿರ್ಲ, ಅವ ದಗದಕ್ಕೆ ಯಾರೋ ಬರ್ತಿರ್ಬೇಕು, ₹500 ಪಗಾರ ಕೇಳ್ತಾನೆ ಒಂದು ತಾಸಿಗೆ. ಅವಾಗ ನೀವೇನತ್ತೀರಿ, ₹500 ಅವಂಗೆ ಯಾಕೆ ಕೊಡ್ಬೇಕು, ನಾಡ ಒಂದು ತಾಸು ಹೋಗಿ ಕೆಲಸ ಮಾಡಿದ್ರೆ ಆತ್ಲ. ಅವಾಗ ಸಾವ್ಕಾರ ಏನು ಮಾಡಿದ, ನಾನ ಹರಿದ್ನಿ ಕಾಯಿ ಅಂದ್ರೆ ಅಂದವ. ಅವಾಗ ಆ ಬಡವ ಹುಡುಗ ಉದಾರತೆಯ ಭಾವವನ್ನು ಹೊಂದಿದ್ದ, ಒಂದಿಷ್ಟು ತಾಯಿ ಸಂಸ್ಕಾರವನ್ನು ಕೊಟ್ಟಿದ್ಲು. ಅವಾಗ ಬಾಲಕ ಹೇಳ್ತಾನ, ನೀವ ಹರಿದ್ರಂದ್ರೆ ಆ ಕಾಯಿ ನಿಮಗರಿ, ಅದಕ್ಕೆ ರೊಕ್ಕ ಏನು ಕೊಡೋ ಅವಶ್ಯಕತೆ ಇಲ್ಲ, ನೀವೆಷ್ಟು ಹರಿತೀರ ಅಷ್ಟು ಕಾಯಿಗಳು ನೀವು ಎಷ್ಟು ಬೇಕಾದ್ರೂ ಕುಡೀರಿ ಅಂದ ಹುಡುಗ ಹೇಳಿದ. ಅವಾಗ ಸಾವ್ಕಾರ ಎಲ್ಲಿದ ಗಿಡ ತೋರಿಸು, ನಾನು ಹತ್ತನ ಗಿಡಕ್ಕೆ ಅಂದವ. ನೋಡ್ರಿ ಸಾವ್ಕಾರ, ಮನೆ ಮುಂದಲ್ಲಿ ಒಂದು 2 ಗಿಡ ಕಾಯಿ ತುಂಬಿ ನಿಂತದ, ನಿಮಗೆ ಎಷ್ಟು ಬೇಕಷ್ಟು ಹರ್ಕೋರಿ ಅಂದವ. ಇವ ಸಾವ್ಕಾರ ಕುದುರೆ ಆ ಕಡೆ ಕಟ್ಟಿದ, ಪ್ಯಾಂಟ್ ಮ್ಯಾಕ್ ಏರ್ಸಿದ, ಗಿಡ ಹತ್ತಿದ. ಇವ ಗಿಡ ಹತ್ತಿ ಮ್ಯಾಗ ತುದಿಯಾಗ ಕುತ್ಕೊಂಡು ಹೋಗಿ ಎಲ್ಲ ಕಾಯಿಗಳನ್ನು ಕೆಡವಿದ. ಒಂದು ಗಿಡದ ಕಾಯಿ ಪೂರ್ತಿ ಕೆಡವಿದ. ಅವಾಗ ಬಾಲಕ ಹೇಳ್ತಾನ, ಸಾವ್ಕಾರ ಸಾಕೇನ್ರಿ ನಿಮಗೆ ಕಾಯಿ ಅಂದ. ಅವ ಸಾವ್ಕಾರ, ನೀ ಏನು ಹೇಳಿದ ಮೊದಲು, ಎಷ್ಟು ಕೆಡುತ್ತೀವ ಅಟ್ಟೆಲ್ಲ ನನಗಂತ ಹೇಳಿಲ್ಲ, ನನಗೆ ಸಾಕಾಗಿಲ್ಲ ಅಂದವ. ಅದು ಗಿಡದನ ಕಾಯಿ ನನಗೆ ಬೇಕಾ ಅಂದವ. ಆತಡ್ರಿ ಸಾವ್ಕಾರ, ಹತ್ತಿ ಹರ್ಕೋರಿ ಅಂದ. ಇವ ಸಾವ್ಕಾರ ಗಿಡ ಹತ್ತಿದ, ಹತ್ತಿ ಕಾಯಿ ಹರಿಲಿಕ್ಕೆ ಪ್ರಾರಂಭ ಮಾಡಿದ್ದ. 2ನೇ ಗಿಡದಾನ ಎಲ್ಲ ಕಾಯಿ ಹರಿದು ಒಂದೇ ಕಾಯಿ ಉಳ್ಕೊಂಡಿತ್ತು ಲಾಸ್ಟಕ್ಕೆ, ಅದು ತುದಿಯಾಗ ಒಂದೇ ಕಾಯಿ ಉಳ್ಕೊಂಡಿತ್ತು. ಬಾಲಕ ಕೆಳಗೆ ನಿಂತ ಹೇಳ್ತಾನ, ಸಾವ್ಕಾರ ಅದು ಭಾಳ ದೂರದ ತುದಿಯಾಗದ, ಸಾಕಿ ಇಳಿರಿ, ಬೀಳ್ತೀರಿ, ಬ್ಯಾಡ ಇಳಿರಿ ಎತ್ತ ಕೆಳಗೆ ನಿಂತೀವ ಅಂತಾನ. ಸಾವ್ಕಾರ ಅದನ್ಯಾಕೆ ಬಿಡಲಿ, ಅದು ಒಂದು ನನಗೆ ಬೇಕ ಅಂತ. ಇವ ಯಾಕೆ ಕೆಡವಿದೆಲ್ಲ ನನಗ ಅಂತ ಹೇಳಿಬಿಟ್ಟಾನವ. ಅದನ್ನು ಒಂದ್ರೆ ನಾ ಯಾಕೆ ಬಿಡಲಿ, ಅದನ್ನು ಹರಿದ ತೀರ್ತನು ಅಂಥೇಳಿ ಏನು ಮಾಡಿದ, ಒಂದು ಕೈಯಾಗ ಗಿಡ ಹಿಡ್ದಿದ್ದ, ಒಂದು ಕೈ ಹಾಕಿ ಕಾಯಿ ಹರಿಯಾಕ ಹೋದ. ಈ ಕೈ ಜಾರಿ ಕೆಳಗೆ ಬಿದ್ದ. ಬಿದ್ದಿದ್ದ ಕ್ಷಣ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿತ್ತು. ಒಂದು ಬಿದ್ದ ಕ್ಷಣದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಈ ಪ್ರಾಣ ಪಕ್ಷಿ ಹಾರಿ ಹೋಗ್ಲಿಕ್ಕೆ ಯಾವುದು ಕಾರಣ ಆಯಿತು? ಏನು ಗಿಡ ಕಾರಣ ಆಯಿತು, ಗಿಡದಾಗಿರೋ ಕಾಯಿಗಳು ಕಾರಣ ಆದವು, ಏನು ಕೆಳಗೆ ಕೂತ ಹೇಳಕತ್ತಿದ ಬಾಲಕ ಕಾರಣ ಅದು. ಇವ್ರು ಯಾರೂ ಕಾರಣ ಆಗಲಿಲ್ಲ. ಅವನ ಮನಸ್ಸಿನೊಳಗೆ ಉದ್ಭವ ಆಗಿರ್ತಕ್ಕಂಥ ಅತಿಯಾಗಿರೋ ಆಶಯ ಅವನ ಸಾವಿಗೆ ಕಾರಣ ಆಯ್ತೆ ವಿನಃ ಇನ್ಯಾವುದೂ ಕಾರಣ ಆಗಲಿಲ್ಲ. ಅದಕ್ಕೆ ನಾವು ಒಂದಿಷ್ಟು ತಿಳ್ಕೊಳ್ಬೇಕಾಗಿರೋದು, ನಮಗೆ ಬಂಧನವನ್ನು ಯಾವುದು ಉಂಟು ಮಾಡಿದ, ಯಾವುದು ನಮಗೆ ದುಃಖವನ್ನು ಉಂಟು ಮಾಡಿದ ಅಂದ್ರೆ ನಮ್ಮ ಮನಸ್ಸಿನ ಮುಂದಿರುವ ಅತಿಯಾಗಿರುವ ಆಸೆಯೇ ಇದಕ್ಕೆಲ್ಲ ಕಾರಣ ಆಗಿದೆ ಅನ್ನೋದು ಒಂದಿಷ್ಟು ತಿಳಿಬೇಕಾಗ್ತದೆ. ಅದಕ್ಕೆ ಮಾಯೆಯನ್ನು